Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 20ನೇ ಪ್ರಶ್ನೆ. ಚಲನೆಯ ಎರಡನೇ ನಿಯಮವನ್ನು ಪ್ರತಿನಿಧಿಸುವ ಗಣಿತೀಯ ರೂಪ. ಹಾಗಿದ್ರೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಏನ್ ಹೇಳ್ತದೆ? ಒಂದು ವಸ್ತುವಿನ ಸಂವೇಗದ ಬದಲಾವಣೆ ಅದರ ಮೇಲೆ ಪ್ರಯೋಗಿಸಿದಂತಹ ಬಾಹ್ಯ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಜೊತೆಗೆ ಆ ಬದಲಾವಣೆಯು ಪ್ರಯೋಗಿಸಿದ ಬಲದ ದಿಕ್ಕಿನಲ್ಲೇ ಇರುತ್ತದೆ ಅಂತ ಹೇಳ್ತಿದೆ. ಇನ್ನೊಂದು ಏನಂತ ಹೇಳ್ತೀವಿ ನಾವು? ಒಂದು ವಸ್ತುವಿನ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾದ ನಿವ್ವಳ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಹಾಗೂ ದ್ರವ್ಯರಾಶಿಗೆ, ಆ ವಸ್ತುವಿನ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಯಾವ ಫಾರ್ಮುಲಾವನ್ನ ನಾವು ನೇರವಾಗಿ ಯೂಸ್ ಮಾಡ್ಕೋಬಹುದು? ಎರಡನೇ ಡೆಫಿನೇಷನ್ ಇದೆಲ್ಲ, ಅದನ್ನ ನೋಡ್ಕೊಂಡ್ರೆ ನಾವು ಯಾವ ಫಾರ್ಮುಲಾವನ್ನ ಈಸಿಯಾಗಿ ಇಲ್ಲಿ ಉಪಯೋಗಿಸ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಒಂದು ಕಾಯದ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹಾಗೆ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಇದನ್ನ ಫಾರ್ಮುಲಾ ರೂಪದಲ್ಲಿ ಬರೆದಾಗ ಏನಂತ ಬರೀಬಹುದು? ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಬರಿಬಹುದಾ? ಬಹಳ ಸುಲಭ. ಇದನ್ನ ನೆನ್ಪಿಟ್ಕೋಬಿಟ್ರೆ ಆಯ್ತು, ಚಲನೆಯ ಎರಡನೇ ನಿಯಮನ ಪ್ರತಿನಿಧಿಸುವ ಗಣಿತೀಯ ರೂಪ ಅಂತ. ನಾನು ಇದನ್ನ ಡೈರೆಕ್ಟ್ ಆಗಿ ಬರೀತೀನಿ. ಇಲ್ಲಿ ಕಾನ್ಸ್ಟೆಂಟ್ ಎಲ್ಲ ಬಿಟ್ಬಿಡೋಣ, ಎಫ್ ಬೈ ಎಂ ಅಂತ ಡೈರೆಕ್ಟ್ ಆಗಿ ಬರೀತೀನಿ. ಆ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ ಕಾನ್ಸ್ಟೆಂಟ್ ಇಂದು. ಈಗ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಂ ಆಯ್ತು. ಹಾಗಿದ್ರೆ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಂ ಇಂಟು ಎ. ನೀವು ಇದರ ಡೆಫಿನೇಷನ್ ಅನ್ನ ನೆನ್ಪಿಟ್ಕೊಂಡ್ರು ಸೂತ್ರವನ್ನ ಬರಿಬಹುದು, ಅಥವಾ ನೇರವಾಗಿ ಸೂತ್ರವನ್ನೇ ನೆನ್ಪಿಟ್ಕೊಂಡ್ರೆ ಮತ್ತು ಸುಲಭ. ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಆಪ್ಷನ್ ಬಿ ಎಫ್ ಇಸ್ ಈಕ್ವಲ್ ಟು ಎಂ ಬೈ ಎ ತಪ್ಪು. ಆಪ್ಷನ್ ಸಿ ಎಫ್ ಇಸ್ ಈಕ್ವಲ್ ಟು ಎಂ ಪ್ಲಸ್ ಎ ತಪ್ಪು. ಆಪ್ಷನ್ ಡಿ ಎಫ್ ಇಸ್ ಈಕ್ವಲ್ ಟು ಎಂ ಮೈನಸ್ ಎ ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ, ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ನೋಡಿ, ಯಾವುದೇ ಒಂದು ಕಾಯದ ವೇಗೋತ್ಕರ್ಷವು ಅದರ ಮೇಲೆ ವರ್ತಿಸ್ತಾ ಇರುವಂತಹ ಬಲಕ್ಕೆ ನೇರಾನುಪಾತದಲ್ಲಿರುತ್ತೆ. ಹಾಗೆ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತೆ. ನೀವು ಒಂದು ಕಾರು, ಒಂದು ಟ್ರಕ್ ಅನ್ನ ತಗೊಂಡ್ರೆ, ಹೆವಿ ಟ್ರಕ್ ಇದೆ, ಒಂದು ಕಾರ್ ಇದೆ, ಎರಡರ ಮೇಲೂ ನೀವು ಸಮಬಲ ಪ್ರಯೋಗವನ್ನ ಮಾಡಿದ್ರು ಕೂಡ ಎರಡರ ವೇಗೋತ್ಕರ್ಷ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. ಅದೆರಡು ಎಕ್ಸಿಲರೇಟ್ ಆಗುವಂತದ್ದು ಹೆಚ್ಚು ಕಡಿಮೆ ಆಗ್ತದೆ. ಯಾಕೆ? ಹೆವಿ ಟ್ರಕ್ ಹೆವಿ ಇದೆ, ಕಾರ್ ಅಷ್ಟೊಂದು ಹೆವಿ ಇಲ್ಲ. ಹೆವಿ ಟ್ರಕ್ಗೆ ಕಂಪೇರ್ ಮಾಡಿದ್ರೆ ಕಾರ್ ಹೆವಿ ಇಲ್ಲ. ಹಾಗಾಗಿ ಇಲ್ಲಿ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತೆ. ದ್ರವ್ಯರಾಶಿ ಜಾಸ್ತಿ ಇದ್ರೆ ವೇಗೋತ್ಕರ್ಷ ಕಡಿಮೆ ಇರುತ್ತೆ. ಬಲ ಜಾಸ್ತಿ ಅಪ್ಲೈ ಆಗ್ತಾ ಇದ್ರೆ ವೇಗೋತ್ಕರ್ಷ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು.